ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನಿವಾಗ ಚುಕ್ಕೋಟೆ ಪಂಚಾಯಿತಿ ಕಳೆನಹಳ್ಳಿ ಮತ್ತು ಮುತ್ತುಕದಹಳ್ಳಿಯಿಂದ ಅಭ್ಯರ್ಥಿಯಾಗಿದ್ದೀನಿ. ಮತ್ತು ಇವಾಗ ನಾವು ಕೇಂದ್ರದಲ್ಲಿ BJP ಸರ್ಕಾರ ಮೋದಿಜಿಯವರೇ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು, ಇವಾಗ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ರವರು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಅಭಿವೃದ್ಧಿಗಳು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹಳ್ಳಿಗಳಿಗೂ ಗ್ರಾಮಗಳೆಲ್ಲ ಅಭಿವೃದ್ಧಿ ಆಗಿದ್ದಾವೆ ಚೆನ್ನಾಗಿ. ರೋಡ್ಗಳ ಕಾಂಕ್ರೀಟ್ ರೋಡ್ ಆಗಿರ್ಬೋದು, ಮತ್ತು ನಿವೇಶನಗಳಾಗಿರ್ಬೋದು, ಎಲ್ಲ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಮಾಡ್ತಾವ್ರೆ. ಕುಡಿಯೋ ನೀರಿನ ಯೋಜನೆ ಆಗಿರ್ಬೋದು ಎಲ್ಲ ಮಾಡ್ತಾವ್ರೆ. ಹಿಂಗೆ ಮುಂದೆ ಇನ್ನು ನಾವು ಇವಾಗ BJP ಅಭ್ಯರ್ಥಿಗಳಾಗಿ ನಿಮ್ಮ ಅಮೂಲ್ಯವಾದ ಮತ ನೀಡಿ ನಮ್ಮನ್ನು ಗೆಲ್ಲಿಸಿದ್ರೆ ನಮ್ಮೂರಿಗೆ ನಾವು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡೋಕ್ಕೆ ನಮಗೂ ಒಂದು ಅವಕಾಶ ನೀಡಿ. ನನ್ನ ಹೆಸರು ಶ್ರೀಮತಿ ಪ್ರಮೀಳಾ ವಾಸುದೇವ್. ಮತ್ತು ನನ್ನ ಸಿಂಡಿಕೇಟ್ R ಶ್ರೀನಿವಾಸ್ ಅವರು. ಮತ್ತು ನನ್ನ ಚಿಹ್ನೆ ಬಂದು ಬೀರು. ನಮ್ಮ ಸಿಂಡಿಕೇಟ್ ಅವ್ರ ಚಿಹ್ನೆ ಬಂದು ಆಟೋ. ಆ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡಿ ನನ್ನ ವಿನಂತಿ. ಮುತ್ತುಕದಹಳ್ಳಿ ಮತ್ತು ಕಾಳೆನಹಳ್ಳಿ ಗ್ರಾಮಸ್ಥರು ಏನಿದ್ದಾರೆ ಅವರೆಲ್ಲ ಪ್ರಜ್ಞಾವಂತರ ನಾಗರಿಕರಾಗಿದ್ದಾರೆ. ಅವರು ಇವತ್ತಿನ ಒಂದು ಸಿಚುವೇಶನಲ್ಲಿ ನಮ್ಮ ಭಾರತದ ದೇಶದಲ್ಲಿ ಮೋದಿಜಿ ಇದ್ದಾರೆ, ಇಲ್ಲಿ ಯಡಿಯೂರಪ್ಪನವರು ಇದ್ದಾರೆ, ವಿಶೇಷವಾಗಿ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ವಿಶ್ವನಾಥ್ ಸಾಹೇಬರಿದ್ದಾರೆ. ಮತ್ತು ಅವರೆಲ್ಲ ಗ್ರಾಮಗಳಲ್ಲೂ ಯಾವುದೇ ಪಕ್ಷ ಭೇದ ಇಲ್ಲದೆ ಪ್ರತಿಯೊಂದು ಗ್ರಾಮವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅವರ ಅಭಿವೃದ್ಧಿಗೆ ಇವತ್ತು ಎಲ್ಲ ಗ್ರಾಮಗಳು ಮುಂದುವರೆದಿದ್ದಾವೆ. ಹಾಗಾಗಿ ಅವರ ಮುಖವನ್ನು ನೋಡಿಕೊಂಡು ಮತ್ತು ಇಲ್ಲಿನ ಪ್ರತಿನಿಧಿಗಳು ಏನಿದ್ದಾರೆ, ಕಾರ್ಯಕರ್ತರು, ನಮ್ಮ BJP ಕಾರ್ಯಕರ್ತರು ಏನಿದ್ದಾರೆ, ಅವರು ಎಲ್ಲ ಕಾರ್ಯಕರ್ತರು ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಪಟ್ಟು ಪ್ರತಿಯೊಂದು ಪಂಚಾಯಿತಿಗಳಲ್ಲೂ ಈ ಒಂದು ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಅಭ್ಯರ್ಥಿಗಳಿಗೆ ಗೆಲುವು ನಿಶ್ಚಿತ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿನಂತಿ ಮಾಡೋದೇನೆಂದ್ರೆ, ಇವತ್ತು ಮೋದಿಜಿ ಹಾಗೂ ನಮ್ಮ ಯಡಿಯೂರಪ್ಪ ಅವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ ಅವರು ನಮಗೆ ಅಭಿವೃದ್ಧಿ ಮಾಡಿರೋ ಕಾರ್ಯಗಳು ಹಾಗೂ ನಮಗೆ ಕುಡಿಯೋ ನೀರಾಗಲಿ, ರೋಡಿನ ವ್ಯವಸ್ಥೆ ಆಗಲಿ, ಪ್ರತಿಯೊಂದನ್ನು ಶ್ರೀಶಕ್ತಿ ಸಂಘದ ಒಂದು ಯೋಜನೆ ಆಗಲಿ, ಎಲ್ಲರ ಲೇಡೀಸ್ಗೆ ಟೈಲರಿಂಗ್ ಮಿಷಿನ್ ಆಗಲಿ, ಪ್ರತಿಯೊಂದನ್ನು ವಿನಂತಿ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡೋದೇನೆಂದರೆ, ಪ್ರತಿಯೊಬ್ಬರು ನಮ್ಮ ಈಗ ಪ್ರಮೀಳಾ ಹಾಗೂ ಮತ್ತೆ ಶ್ರೀನಿವಾಸ್ ಅವರು ಒಂದು ಬೀರು ಗುರುತು ಹಾಗೂ ಆಟೋ ಗುರುತು ಇದೆ. ಪ್ರತಿಯೊಬ್ಬರು ಇವಾಗ ಮತದಾರ ಮಾಡಿ ಅವ್ರನ್ನ ಜಯಶೀಲರಾಗಿ ಮಾಡಿ.